ನಮಸ್ತೆ, ದಿಸ್ ಇಸ್ ಮಾಸ್ಟರ್ ಸ್ಟೋ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ಹೇಳ್ತಾ ಇರೋದು ಫಿಕ್ಸ್ ಕ್ವಶನ್. 10th ಸ್ಟ್ಯಾಂಡರ್ಡ್ಗೆ ಕಂಪಲ್ಸರಿ ಕೇಳಲೇಬೇಕಾದಂಥ ಕ್ವಶನ್, ಆಮೇಲೆ ಕೇಳ್ತಾನಟ್ಟು ಈ ವರ್ಷ, ರೈಟ್? ಸೊ ಕ್ವಶನ್ ಏನಪ್ಪಾ ಅಂತಂದ್ರೆ, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಇಕ್ವೇಶನ್ 2x² - 3x + 5 = 0 ಆ್ಯಂಡ್ ಹೆನ್ಸ್ ರೈಟ್ ದ ನೇಚರ್ ಆಫ್ ದ ರೂಟ್ಸ್. ಈ ಕ್ವಶನ್ 200% ಕೇಳಲೇಬೇಕು. ಅವ ಚೇಂಜ್ ಮಾಡಿದ್ರೆ ಈ ಇಕ್ವೇಶನ್ ಅಷ್ಟೇ ಚೇಂಜ್ ಮಾಡ್ತಾನೆ, ಅದನ್ನ ಬಿಟ್ಟು ಬೇರೆ ಏನು ಚೇಂಜ್ ಮಾಡಂಗಿಲ್ಲ. ಕ್ವಶನ್ ಆಸ್ ಇಟ್ ಈಸ್ ಸೇಮ್ ಈ ತರ ಕ್ವಶನ್ ಐತಿ. ಆಮೇಲೆ ಅಗದಿ ಈಸಿಯೆಸ್ಟ್ ಕ್ವಶನ್, ಸೊ ಇಲ್ಲಿ ನಾವು ಏನ್ ನೆನ್ಪಿಡಬೇಕು, ಡಿಸ್ಕ್ರಿಮಿನೆಂಟ್ ಅಂದ್ರೆ ಏನು? ಡಿಸ್ಕ್ರಿಮಿನೆಂಟ್ ಅಂತಂದ್ರೆ b² - 4ac ನಿಮ್ದ ಕ್ವಾಡ್ರಾಟಿಕ್ ಇಕ್ವೇಶನ್ ಚಾಪ್ಟರ್ ಒಳಗೆ ಬರುತ್ತಾ. ಇಲ್ಲಿ b² - 4ac ಲೆಸ್ ದ್ಯಾನ್ 0 ಇತ್ತು ಅಂದ್ರೆ, 0ಕ್ಕಿಂತ ಕಡಿಮೆ ಬಂತು ಅಂದ್ರೆ, ನೆಗೆಟಿವ್ ವ್ಯಾಲ್ಯೂ ಬಂತು ಅಂತಂದ್ರೆ ಅಲ್ಲಿ ನಮ್ಗ ನೋ ರಿಯಲ್ ರೂಟ್ಸ್ ಅಂತ ನಾವು ಬರ್ಕೊತೀವಿ. ಅದೇ b² - 4ac = 0 ಇತ್ತು ಅಂತಂದ್ರೆ ಅಲ್ಲಿ ಟು ಈಕ್ವಲ್ ರಿಯಲ್ ರೂಟ್ಸ್ ಬರ್ತಾವ. ಅಕಸ್ಮಾತ್ ಗ್ರೇಟರ್ ದ್ಯಾನ್ 0 ಬಂತು ಆನ್ಸರ್ ಅಂದ್ರೆ, ಪಾಸಿಟಿವ್ ಒಳಗೆ ಬಂತು, +1 2 3 4 5 ಈ ತರ ಆನ್ಸರ್ ಬಂತು ಅಂತಂದ್ರೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಬರ್ತಾವ. ಅಂದ್ರೆ 2 ಬೇರೆ ಬೇರೆ ಏನ್ ಬರ್ತಾವ, ಜೀರೋಸ್ ಬರ್ತಾವ ಅಂತ ಹೇಳ್ದಂಗ. ಸೊ ಹಂಗಾರೆ ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋದು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಹಂಗಾರೆ ಕ್ವಶನ್. ಸೊ ಇಲ್ಲಿ ಕ್ವಶನ್ ಇದು ಸಾಲ್ವ್ ಮಾಡೋದು ಅಗದಿ ಈಸಿ ಐತಿ. 2x² - 3x + 5 = 0. ಇಲ್ಲಿ ಬೇಕಾದ ಕ್ವಶನ್ ಕೊಡ್ಲಿ, ಬೇಕಾದ ಇಕ್ವೇಶನ್ ಕೊಡ್ಲಿ, ನೀ ABC ನ ಫೈಂಡ್ ಔಟ್ ಮಾಡ್ಕೋಬೇಕು. ದಿಸ್ ಇಸ್ ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ ವಾಟ್? This is exactly in the form of ax² + bx + c = 0. This is standard form of quadratic equation. So in the place of a, here x² coefficient is a, here x² coefficient is 2. Therefore a value what? 2. Here x coefficient b, here x coefficient -3. So b = -3. c value 5. ಸೊ ಇಲ್ಲಿ ಏನ್ ಮಾಡಿದ್ವಿ ನಾವು, ABC ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಈಗ b² - 4ac ಚೆಕ್ ಮಾಡ್ಕೋಬೇಕು. ಈ b² - 4ac ಒಳಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ಅದು ನೆಗೆಟಿವ್ ಬರುತ್ತಾ, ಪಾಸಿಟಿವ್ ಬರುತ್ತಾ, ಅಥವಾ 0 ಬರುತ್ತಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಸೊ ಈ b² - 4ac b² - 4ac. ಸೊ ಇನ್ ದ ಪ್ಲೇಸ್ ಆಫ್ b, ಹಿಯರ್ -3, therefore write here -3. ಇಲ್ಲಿ ಸ್ಕ್ವೇರ್ ಐತಿ, ಅದಕ್ಕೆ ನಾವು ಇಲ್ಲಿ ಏನ್ ಮಾಡ್ತೇವೆ, ಹೋಲ್ ಸ್ಕ್ವೇರ್ ಅಂತ ಬರೀತೀವಿ. ನೆಗೆಟಿವ್ ಇದ್ದಿದ್ದಕ್ಕೆ ಬ್ರಾಕೆಟ್ ಹಾಕಿ ಹೋಲ್ ಸ್ಕ್ವೇರ್ ಅಂತ ಬರೀತೀವಿ. ಮೈನಸ್ this 4 as it is, and in the place of a, here 2 is there, so 2. Next, in the place of c, here 5 is there, therefore 5 is equal to, ನೋಡಿ, ಯಾವುದೇ ಟರ್ಮಿಗೆ ಇಲ್ಲಿ ಸ್ಕ್ವೇರ್ ಇತ್ತಂತ, ಯಾವುದೇ ನೆಗೆಟಿವ್ಗೆ ಸ್ಕ್ವೇರ್ ಇತ್ತಂದ್ರೆ ತನ್ನ ತಾನೇ ಏನಾಗ್ತೈತದ, ಪಾಸಿಟಿವ್ ಆಗಿಬಿಡ್ತೈತಿ. ನೆಗೆಟಿವ್ಗೆ ಸ್ಕ್ವೇರ್ ಇತ್ತಂದ್ರೆ ತನ್ನ ತಾನೇ ಏನಾಗ್ತೈತದ, ಪಾಸಿಟಿವ್ ಆಕೈತಿ. ಸೊ ಹಂಗಾರೆ ಮೈನಸ್ ಅನ್ನೋದು ಬಿಟ್ಬಿಡ್ರಿ, ಸ್ಕ್ವೇರ್ ಐತಲ್ಲ, ಮೈನಸ್ ಹೋಗಿ ಏನಾಕೈತದ, ಪ್ಲಸ್ ಆಕೈತಿ. 3² ಏನಕೈತಿ, 9 ಆಕೈತಿ. 3² 9, ಮೈನಸ್ ಏನಾಯ್ತು, ಪ್ಲಸ್ ಆಯ್ತು. ಯಾಕೆ, ಮೈನಸ್ ಅನ್ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಕೈತಿ. ನೆಕ್ಸ್ಟ್ ಮೈನಸ್, ಇದು 4 2 8, 8 5 8 5 40, ಸೊ 40 ಬಂತು. ಸೊ ಇಲ್ಲಿ +9 - 40 ಎಷ್ಟಾಗತ್ತ, -31 ಆಕೈತಿ. 40 ಒಳಗ 9 ತೆಗೆದ್ರೆ ಎಷ್ಟು ಉಳಿತೈತಿ, 40 ಒಳಗ 9 ಹೋದ್ರೆ 31 ಉಳಿತೈತಿ. ಬಿಗ್ಗರ್ ವ್ಯಾಲ್ಯೂ ಸೈನ್ ಮೈನಸ್, ಸೊ ಮೈನಸ್ ಬಂತು. ಸೊ ಹಂಗಾರೆ ಇಲ್ಲಿ ನಮ್ದು ಏನ್ ಬಂತಂಗಾರ, b² - 4ac ವ್ಯಾಲ್ಯೂ, ನೆಗೆಟಿವ್ ಬಂತು, ಪಾಸಿಟಿವ್ ಬಂತು, ನೆಗೆಟಿವ್ ಬಂತು ಅಂತಂದ್ರೆ ಅದು ಲೆಸ್ ದ್ಯಾನ್ 0, 0ಕ್ಕಿಂತ ಕಡಿಮೆ ಆಯ್ತು. ಹಂಗಾರೆ ಇದೇನಾಯ್ತು, ಲೆಸ್ ದ್ಯಾನ್ 0 ಆಯ್ತು. ಲೆಸ್ ದ್ಯಾನ್ 0 ಬಂತು ಅಂತಂದ್ರೆ ನಮ್ದೇನೈತಿ, ನೋ ರಿಯಲ್ ರೂಟ್ಸ್ ಅಂತ ಐತಿ. b² - 4ac ಲೆಸ್ ದ್ಯಾನ್ 0 ಬಂದ್ರೆ ನೋ ರಿಯಲ್ ರೂಟ್ಸ್. ಸೊ ಇಲ್ಲಿ ನೇಚರ್ ಆಫ್ ದ ರೂಟ್ಸ್ ಏನ್ ಬರೀಬೇಕು ನಾವು, therefore ನೋ ರಿಯಲ್ ರೂಟ್ಸ್ ಅಂತ ಬರ್ದ್ ಬಿಡ್ಬೇಕು. therefore ನೋ ರಿಯಲ್ ರೂಟ್ಸ್. ಇಷ್ಟು ಬರೆದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತಾವ, 2 ಮಾರ್ಕ್ಸ್ ಬರ್ತಾವ. ಅಗದಿ ಈಸಿಯೆಸ್ಟ್ ಕ್ವಶನ್. ಇದನ್ನೇನು ಬರೆಯಂಗಿಲ್ಲ, ಇದು ಜಸ್ಟ್ ಇದು ನಾವು ನೆನ್ಪಿಡಬೇಕಾದ ವಿಷಯ ಇದೆ. ಸೊ ನಮ್ದು ಇರೋದು ಇಷ್ಟೇ ಸೊಲ್ಯೂಷನ್. ಸಿಂಪಲ್ ಆಗಿ ನಾವೇನ್ ಮಾಡ್ತೀವಿ, ಕೊಟ್ಟಿರುವಂತ ಇಕ್ವೇಶನ್ ಒಳಗ ABC ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಕೋಬೇಕು. b² - 4ac ಒಳಗ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸಬ್ಸ್ಟಿಟ್ಯೂಷನ್ ಮಾಡಿದ್ಮೇಲೆ ನೆಗೆಟಿವ್ ಬಂದ್ರೆ ನೋ ರಿಯಲ್ ರೂಟ್ಸ್, ಪಾಸಿಟಿವ್ ಬಂತಂದ್ರೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್, ಅಕಸ್ಮಾತ್ =0 ಬಂದ್ರೆ ಈಕ್ವಲ್ ರಿಯಲ್ ರೂಟ್ಸ್ ಅಂತ ನಾವು ಬರೀಬೇಕು. ಓಕೆ, ಅಂಡರ್ಸ್ಟುಡ್? ಸೊ ಈಗ ಇದೇ ತರ ಇನ್ನೊಂದು ಕ್ವಶನ್ ಅನ್ನ ನೋಡೋಣ. ಹಂಗಾರೆ
ಇದಿಷ್ಟೇ ಇಕ್ವೇಶನ್ ಅಷ್ಟೇ ಚೇಂಜ್ ಆಕೈತಿ, ಕ್ವಶನ್ ಮಾತ್ರ ಆಸ್ ಇಟ್ ಈಸ್ ಹಿಂಗ ಇರ್ತೈತಿ. ಕ್ವಶನ್ ಒಳಗೆ ಏನೇನು ಚೇಂಜಸ್ ಮಾಡಲ್ಲ ಅವರು. ಸೊ ಇಲ್ಲಿ 2x² ಮೈನಸ್ 6x ಪ್ಲಸ್ 3 ಇಸ್ ಈಕ್ವಲ್ ಟು 0 ಅಂತ ಐತಿ ಕ್ವಶನ್. ಸೊ ನೋಡ್ರಿ, ಟ್ರೈ ಮಾಡ್ರಿ, ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ರಿ, ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ರಿ. ಅಗದಿ ಸಿಂಪಲ್ ಐತಿ ಕ್ವಶನ್. ಸೊ ಕೊಟ್ಟಿರುವಂತ ಇಕ್ವೇಶನ್ ಏನೈತಿ, ಕ್ವಶನ್ ಅಂತೂ ಸೇಮ್ ಆಸ್ ಇಟ್ ಈಸ್ ಎಕ್ಸಾಕ್ಟ್ ಐತಿ. ಸೊ ಕೊಟ್ಟಿರುವಂತ ಕ್ವಶನ್ ಏನೈತಿ ನಮ್ದ 2x² ಮೈನಸ್ 6x ಪ್ಲಸ್ 3 is equal to 0, right? So it is exactly in the form of ax² plus bx plus c equal to 0. Therefore a value is x² coefficient a value. So here x² coefficient 2, therefore a value 2. X coefficient b, here x coefficient minus 6, therefore b is equal to minus 6. C value 3. So b square minus 4ac is equal to in the place of b value ಎಷ್ಟೈತಿ minus 6 ಐತಿ whole square minus 4 as it is. This 4 as it is in the place of a value ಎಷ್ಟೈತಿ 2 ಐತಿ. So 2 ಬರಿ. in the place of c value ಎಷ್ಟೈತಿ 3 ಐತಿ, 3 ಬರಿ. ಸೊ ಇಲ್ಲಿ ಮೈನಸ್ ಅನ್ನ ಸ್ಕ್ವೇರ್ ಮಾಡಿದ್ರೆ ಏನಕ್ಕೈತಿ ಪ್ಲಸ್ ಆಕೈತಿ. 6 ಸ್ಕ್ವೇರ್ ಎಷ್ಟ 36, ಅದರಲ್ಲಿ 36. ಸೊ ಇದು 4 8 8 3 24 24. 36 ಒಳಗೆ 24 ಹೋದ್ರೆ ಎಷ್ಟಾಗುತ್ತೆ ಮಾಡ್ರಿ. 6 4 ಹೋದ್ರೆ 2, 3 2 ಹೋದ್ರೆ 1. ಸೊ ಆನ್ಸರ್ 12. ಇಲ್ಲಿ ಬಿಗ್ಗರ್ ಅಲ್ಲಿ ಸೈನ್ ಏನ್ ಬಂತ ಪ್ಲಸ್ ಬಂತು, ಇಲ್ಲಿ ಸ್ಮಾಲರ್ ವ್ಯಾಲ್ಯೂಗೆ ಮೈನಸ್ ಐತಿ, ಬಿಗ್ಗರ್ ವ್ಯಾಲ್ಯೂಗೆ ಪ್ಲಸ್ ಐತಿ. ಸೊ ಪ್ಲಸ್ 12 ಬಂತ. ಹಂಗಾರ ನಮ್ದು b² ಮೈನಸ್ 4ac ಅನ್ನೋದು ಗ್ರೇಟರ್ ದ್ಯಾನ್ 0 ಬಂತು. ಪ್ಲಸ್ 12 ಅಂದ್ರೆ ಗ್ರೇಟರ್ ದ್ಯಾನ್ 0 ಬಂತು. ಗ್ರೇಟರ್ ದ್ಯಾನ್ 0 ಬಂತಂದ್ರೆ ಟು ಡಿಸ್ಟಿಂಕ್ಟ್ ರಿಯಲ್ ರೂಟ್ ಈಕ್ವಲ್ ಟು 0 ಬಂದಿದ್ರೆ 2 ಈಕ್ವಲ್ ರಿಯಲ್ ರೂಟ್ಸ್. ಇಷ್ಟ ಸಿಂಪಲ್ ಆಗಿ. ಸೊ ಇಲ್ಲಿ ಭಾಳ ಇಲ್ಲಿ ಪ್ಲಸ್ ಮೈನಸ್ ಇಲ್ಲೇ ನೀವು ಮಿಸ್ಟೇಕ್ ಮಾಡ್ತಿರ್ತೀರಿ. ಸೊ ಮೈನಸ್ ಇಲ್ಲಿ ಬಂದಾಗ ಸ್ಕ್ವೇರ್ ಆಕೈತಿ, ಅದೊಂದು ನೆನ್ಪಿಟ್ಕೋರಿ. ಇಲ್ಲಿ ಮೈನಸ್ ಬಂದಾಗ ಇಲ್ಲಿ ಮಲ್ಟಿಪ್ಲೈ ಆಗಿರ್ತೈತಿ. ಸೊ ಇಲ್ಲಿ ಮೈನಸ್ ಬಂದ್ರು ಪ್ಲಸ್ ಕೊಟ್ಬಿಡ್ತೈತಿ. ಇಲ್ಲಿ ಎರಡರಾಗ ಒಂದು ವ್ಯಾಲ್ಯೂ ಮೈನಸ್ ಬಂದ್ರು ಇಲ್ಲಿ ಪ್ಲಸ್ ಆಗಿಬಿಡ್ತೈತಿ, ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ. ಸೊ ಇದು ಫಿಕ್ಸ್ ಕ್ವಶನ್. ಸೊ ನೋಡ್ಕೊರಿ, ಈ ಥರ ಕ್ವಶನ್ ನೀವು ಮಾಡ್ರಿ. ನಿಮ್ಗೊಂದಿಷ್ಟು ಕ್ವಶನ್ ಕೊಡ್ತೀನಿ, ಇವ್ನ ಟ್ರೈ ಮಾಡ್ರಿ ನೀವು. ಇದೊಂದು ಫಿಕ್ಸ್ ಕ್ವಶನ್. ಈ ಥರ ಇದು ನಿಮಗೆ ಕ್ವಶನ್ ನಂಬರ್ 3. 100x² minus 20x plus 1 is equal to 0. ಮತ್ತೊಂದು ಕ್ವಶನ್ 3x² plus 2x plus 1 is equal to 0. ಈ ಕ್ವಶನ್ ಮಾಡ್ರಿ. ಇನ್ನೊಂದು ಕ್ವಶನ್ ನಿಮಗೆ 2022 ಒಳಗೆ ಕೇಳಿರುವಂತಹ ಪ್ರಶ್ನೆ 4x² minus 12x plus 9 is equal to 0. ಅದೇ 2022 ಒಳಗೆ ಮಾರ್ಚ್ ಒಳಗೆ ಕೇಳಿರುವಂಥ ಪ್ರಶ್ನೆ ಸೇಮ್ ಕ್ವಶನ್ 2x² plus x plus 4 equal to 0. ನೋಡಿ, ಪ್ರತಿ ವರ್ಷ ಈ ಕ್ವಶನ್ ಕೇಳ್ತಾನ. ಫಿಕ್ಸ್ ಕ್ವಶನ್ ಇದೆ. ಓಕೆ, ಇದನ್ನ ಪ್ರಾಕ್ಟೀಸ್ ಮಾಡ್ಕೊರಿ. ಮತ್ತೆ ಇನ್ನೊಂದು ಫಿಕ್ಸ್ ಕ್ವಶನ್ ಅನ್ನ ಮತ್ತೊಂದು ನೆಕ್ಸ್ಟ್ ವಿಡಿಯೋ ಒಳಗೆ ಮಾಡೋಣ.